ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಲೋಕಾಯುಕ್ತಕ್ಕೆ ಶಕ್ತಿ ತುಂಬ್ತೀವಿ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಭ್ರಷ್ಟಾಚಾರ ನಿಗ್ರಹ ದಳ ಹೆಸರಲ್ಲಿ ಅದರ ಕುತ್ತಿಗೆ ಎಸಗ್ತಾ ಇರೋದನ್ನು ತಾವು ಒಪ್ತೀರಾ? ನಮಗೂ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಇದು ಸರಿ ಅಲ್ಲ ಅಂತ ಅನಿಸಿದೆ. ಇನ್ನು ಹೆಚ್ಚು ವಿವರಗಳನ್ನು ಮಾತಾಡೋದಕ್ಕೆ ಆತರಪಟ್ಟು ನಾನು ಮಾತಾಡಬಾರ್ದು. ಏನಿದೆ ಆರ್ಡರು, ಯಾಕೆ ಮಾಡಿದ್ದಾರೆ, ಇದಕ್ಕೆ ಕಾರಣ ಏನಿತ್ತು, ಅವಶ್ಯಕತೆ ಏನಿತ್ತು, ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗಿತ್ತು, ಸುಪ್ರೀಂ ಕೋರ್ಟ್ನ ವ್ಯಾಖ್ಯಾನ ಏನು, ಇವರು ಅರ್ಥೈಸಿ ಅದರ ಅನುಗುಣವಾಗಿ ಇದನ್ನು ಮಾಡಬೇಕಾಗಿತ್ತ, ಯಾರಾದರೂ ಮುಖ್ಯಮಂತ್ರಿಗಳಿಗೆ ದಾರಿ ತಪ್ಪಿಸಿದಾರ? ಲೋಕಾಯುಕ್ತ ಅಂತಕ್ಕಂಥ ಒಂದು ಸಂಸ್ಥೆ ಕರ್ನಾಟಕ ವಿಧಾನ ಮಂಡಲದಿಂದ ಸೃಷ್ಟಿಯಾದಂಥದ್ದು. ಇಟ್ ಈಸ್ ಬೈ ಎ ಸ್ಟ್ಯಾಚ್ಯೂಟ್ ಆಫ್ ಕರ್ನಾಟಕ ಲೆಜಿಸ್ಲೇಚರ್. ಅದನ್ನು ನಾವು ಒಂದು ರೀತಿಯಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ಬೈ ಎ ಗೌರ್ಮೆಂಟ್ ಆರ್ಡರ್ ಸಾಧ್ಯನಾ, ಸಾಧುವ, ಸರಿನಾ, ಇದನ್ನು ಅಧ್ಯಯನ ಮಾಡಿದ ಹೊರತು ಐ ಕಾಂಟ್ ಸ್ಪೀಕ್. ನಿಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಭಾಗ್ಯ ಯೋಜನೆಗಳು ನೆರೆಯ ತಮಿಳುನಾಡಿನ ಅಮ್ಮ ಕಾರ್ಯಕ್ರಮಗಳಷ್ಟು ಸಂಚಲನ ಹುಟ್ಟಿಸಿಲ್ಲ ಅನ್ನೋದನ್ನು ತಾವು ಒಪ್ತೀರಾ? ತಮಿಳರು ಅವರಿಗೆ ಪ್ರಚಾರ ತಗೊಳ್ಳೋದ್ರಲ್ಲಿ ಇದ್ದಾರಲ್ಲ, ದೇ ಆರ್ ಎಕ್ಸ್ಪರ್ಟ್ಸ್. ನೋಡಿ, ಅನ್ನಭಾಗ್ಯ ಯೋಜನೆ ಪ್ರಣಾಳಿಕೆ ಬರೆದಾಗ ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷ, ಬೇರೆ ಎಲ್ಲ ಸದಸ್ಯರು ನಾವೆಲ್ಲರೂ ಕಲಿತೆ ಆ ಕೆಲಸ ಮಾಡಿ ₹1 kg ಅಕ್ಕಿ ಕೊಡಬೇಕು ಅನ್ನೋದ್ರ ಹಿಂದೆ ಇರತಕ್ಕಂತಹ ಸಿದ್ಧಾಂತ ಏನು? ಯಾರು ಹಸುವಿನಿಂದ ಇರಬಾರ್ದು, ಅದೊಂದು ಟೋಕನ್ ಗೆಸ್ಚರ್, ಅದೊಂದು ಸಾಂಕೇತಿಕವಾಗಿ ಮಾಡ್ತಕ್ಕಂಥ ಗೆಸ್ಚರ್. ಅದನ್ನು ಮಾಡಿದ್ವಿ. ಸುಮಾರು ಜನ ಮಾಧ್ಯಮಗಳವರು ಟೀಕೆ ಮಾಡಿದ್ರು. ಸರ್ಕಾರದ ಹಣ ಪೋಲಾಗೋಯ್ತು ಅಂದರು, ಸೋಂಬೇರಿಗಳಾಗ್ಬಿಟ್ರು ಅಂತಂದರು. ನಾನಾ ರೀತಿಯಲ್ಲೆಲ್ಲ ಮಾತಾಡಿದ್ರು. ಅಸೆಂಬ್ಲಿಯಲ್ಲಿ ಸರ್ಕಾರಕ್ಕಿಂತಲೂ ಮುಖ್ಯಮಂತ್ರಿಗಳಿಗಿಂತಲೂ ಆಹಾರ ಸಚಿವರಿಗಿಂತಲೂ ಹೆಚ್ಚಾಗಿ ನಾನು ಅಸೆಂಬ್ಲಿಯಲ್ಲಿ ನಿಂತು ಇದನ್ನು ಸಮರ್ಥನೆ ಮಾಡಿದವನು. ನಮಗೆ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಇದರ ಹಿನ್ನೆಲೆ ಏನು, ಕಾಂಗ್ರೆಸ್ಸಿನ ಹಿನ್ನೆಲೆ ಏನು? ಕೇಂದ್ರ ಯೋಜನಾ ಮಂತ್ರಿಗಳಾಗಿದ್ದಂಥ DP ಧರ್ ಅವರು ಇಂದಿರಾ ಗಾಂಧಿಯವರ ಸಚಿವ ಸಂಪುಟದಲ್ಲಿದ್ದಾಗ ಇಂದಿರಾ ಗಾಂಧಿಯವ್ರ ಜೊತೆಗೆ ಒಂದು ದಿವಸ ಊಟ ಮಾಡಬೇಕಾಗಿದ್ದರೆ ಅವರು ಇಂದಿರಾ ಗಾಂಧಿಯವ್ರಿಗೆ ಕೇಳ್ತಾರೆ, ಇಷ್ಟು ಅದ್ದೂರಿ ಊಟ ನಮಗಿದೆ ಮೇಡಮ್, ಕ್ಯೂನಲ್ಲಿ ನಿಂತು ನಮಗೆ ಓಟ್ ಹಾಕಿದವನಿಗೆ ಅರ್ಧ ಹೊಟ್ಟೆ, ಅವನಿಗೆ ಪೂರ್ತಿ ಊಟ ಇಲ್ಲ ಅಂತ ಹೇಳ್ತಾರೆ. ಹಿ ಈಸ್ ನಾಟ್ ಈಟಿಂಗ್ ಸ್ಟಮಕ್ ಫುಲ್. ಆಮೇಲೆ ಹೇಳ್ತಾರೆ, ಅವನಿಗೆ ಶರೀರದ ಶಕ್ತಿ ಬಿಟ್ಟು ಬೇರೆ ಏನೂ ಇಲ್ಲ, ಬೆಳಗಿನಿಂದ ರಾತ್ರಿ ಅವ್ರಿಗೆ ಕೂಲಿ ಮಾಡಿ ಬರ್ತಾನೆ, ಆ ಕೂಲಿಗೆ ಏನು ನಗದು ಕೊಡ್ತಾರೆ ಸಾಯಂಕಾಲಕ್ಕೆ ಹಣ, ಆ ಹಣ ಅಂಗಡಿಗೆ ತಗೊಂಡೋದ್ರೆ ಅವನು ಹೊಟ್ಟೆ ತುಂಬುವಷ್ಟು ಆಹಾರ ಕೊಳ್ಳೋ ಶಕ್ತಿ ಇಲ್ಲ, ಅವನಿಗೆ ಪರ್ಚೇಸಿಂಗ್ ಪವರ್ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಸಬ್ಸಿಡೈಸ್ ಮಾಡಬೇಕು. ಆ ಶಕ್ತಿ ಏನು ಶಾರ್ಟೇಜ್ ಇದೆ ಅವನಿಗೆ, ಪರ್ಚೇಸಿಂಗ್ ಪವರು, ಅದನ್ನು ಗೌರ್ಮೆಂಟ್ ಸಬ್ಸಿಡೈಸ್ ಮಾಡಿ ಅವನು 2 ಹೊತ್ತು ಊಟ ಮಾಡಿದ್ರೆ ನಾವು ಈ ಊಟ ಮಾಡ್ಬೋದು ಅಂತಾರೆ. ಇಂದಿರಾ ಗಾಂಧಿಯವರು ಊಟ ಅರ್ಧದಲ್ಲೇ ಬಿಟ್ಟು ಕೈ ತೊಳ್ಕೊಂಡು ಎದ್ದು ಬಿಡ್ತಾರೆ. ದ್ಯಾಟ್ ಈಸ್ ದಿ ಹಿಸ್ಟ್ರಿ. ಎಷ್ಟು ಜನ ಕಾಂಗ್ರೆಸ್ ಅವರು ಇದು ಗೊತ್ತಿದೆ? ಇದನ್ನು ಹೇಳೋಕ್ಕೆ ಯೋಗ್ಯತೆ ಇರಬೇಕಲ್ಲ, ಮನಸ್ಸಿರಬೇಕಲ್ವಾ, ಬದ್ಧತೆ ಇರಬೇಕಲ್ವಾ? NPAಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ಎಷ್ಟು ಜನ ಕೈಗಾರಿಕೋದ್ಯಮಗಳು ಎಷ್ಟು ಕೋಟಿ ರೂಪಾಯಿ ತೊಗೊಂಡು ನುಂಗುಬಿಟ್ಟಿದ್ದಾರೆ, ಬ್ಯಾಂಕ್ಗಳವ್ರಿಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ಮಾತಾಡಿದ್ದೀವಿ. ಆವಾಗ ಯಾವ ಮಾಧ್ಯಮದವರು ಹೇಳಲಿಲ್ಲ, ಈಗ ಮಾತಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ. ಬ್ಲ್ಯಾಕ್ ಮನಿ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಬಡವನಿಗೆ ಹೊಟ್ಟೆ ತುಂಬ ಅನ್ನಕ್ಕೆ ಕೊಡ್ತಕ್ಕಂಥ ಸಬ್ಸಿಡಿ ವಿಚಾರದಲ್ಲಿ ಮಾತಾಡ್ತಾರೆ. ನಮ್ಮ ಫೇಲ್ಯೂರ್ ಅದು. ಇಟ್ ಈಸ್ ದಿ ಫೇಲ್ಯೂರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ನಾವು ಪಬ್ಲಿಸಿಟಿ ತಗೊಳ್ಳಿಲ್ಲ. ತಮಿಳ್ನಾಡಿನಲ್ಲಿ ಅಮ್ಮ ಕೆಲಸ ಯಾಕಿದಾಗುತ್ತೆ ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಹೆಚ್ಚು ಹೇಳ್ಕೊಳ್ತಾರೆ. ನೀವು ನಿಮ್ಮ ಮಧ್ಯೆ ಹಸಿವು ಗೊತ್ತಿಲ್ಲದೆ ಇರ್ತಕ್ಕಂಥವ್ರನ್ನ ಇಟ್ಕೊಂಡ್ಬಿಟ್ರೆ, ಬಡತನದ ಪರಿಚಯ ಇಲ್ಲದೆ ಇರ್ತಕ್ಕಂಥವರೆಲ್ಲ ಟಾಪ್ ಪೊಸಿಷನ್ಸ್ಗೆ ಹೊರಟುಬಿಟ್ರೆ ನಿರ್ದೇಶನ ತಪ್ಪುತ್ತೆ, ಡೈರೆಕ್ಷನ್ ತಪ್ಪುತ್ತೆ. ದ್ಯಾಟ್ ಈಸ್ ವಾಟ್ ಹಸ್ ಹ್ಯಾಪನ್ಡ್. ಐ ಹ್ಯಾವ್ ನೋ ಹೆಸಿಟೇಷನ್ ಟು ಟಾಕ್ ಅಬೌಟ್ ದಿಸ್ ಆ್ಯಂಡ್ ಐ ಆಮ್ ಪ್ರಿಪೇರ್ಡ್ ಟು ಫೇಸ್ ದಿ ಕಾನ್ಸಿಕ್ವೆನ್ಸಸ್. ಸರ್, ಇಲ್ಲಿ ಎತ್ತಿನಹೊಳೆ, ಅಲ್ಲಿ ಕಳಸಾ ಬಂಡೂರಿ, ಕುಡಿಯೋ ನೀರು ಕೊಡೋ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ ಸರ್. ಇದನ್ನು ಅನುಷ್ಠಾನಗೊಳಿಸುವ ಒಂದು ರಾಜಕೀಯ ಇಚ್ಛಾಶಕ್ತಿ ಈ ಸರ್ಕಾರ ಪ್ರದರ್ಶನ ಮಾಡ್ತಾ ಇಲ್ಲ ಅನ್ನೋ ಮಾತಿದೆ. ತಾವೇನು ಹೇಳ್ತೀರಿ? ಐ ಡೋಂಟ್ ಅಗ್ರಿ ವಿತ್ ದಟ್. ಸರ್ಕಾರ ಎತ್ತಿನ ಹೊಳೆಯ ವಿಚಾರದಲ್ಲಿ ತನ್ನ ಎಲ್ಲ ಕೆಲಸವನ್ನು ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಮಾಡಿದೆ. ಗ್ರೀನ್ ಟ್ರೈಬ್ನಲ್ಲಿ ಅವರು ಸ್ಟೇ ಕೊಡೋದಕ್ಕೆ ಅವ್ರ ಕಾರಣನಾ? ಭೂ ಸ್ವಾಧೀನ ಕಾಯ್ದೆ ಕೇಂದ್ರ ರಾಜ್ಯ ಸರ್ಕಾರಗಳ ಮಧ್ಯೆ ತಗಾದೆ ಬಿದ್ದರೆ ಅವ್ರ ಕಾರಣನಾ? ಅವ್ರ ಕಡೆಯಿಂದ ಅವ್ರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ತಾಂತ್ರಿಕ ಅನುಮೋದನೆ ಕೊಡ್ತಕ್ಕಂಥದ್ದು, ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು. ಒಂದಲ್ಲ 10 ಸಾರಿ ಇದರಿಂದ ಯಾರಿಗಾದರೂ ಅನ್ಯಾಯ ಆಗುತ್ತಾ, ಪರಿಸರಕ್ಕೆ ಅನ್ಯಾಯ ಆಗುತ್ತಾ,
ಪ್ರಾಣಿ ಸಂಕುಲಕ್ಕೆ ಏನಾದರೂ ಅನ್ಯಾಯ ಆಗುತ್ತಾ? ದಕ್ಷಿಣ ಕನ್ನಡ ಬೇರೆ ಆ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಯಾರಿಗಾದರೂ ಎಲ್ಲ ಚೆಕ್ ಮಾಡಿಕೊಂಡು ಪರಮಶಿವಯ್ಯನವರು ಕೊಟ್ಟ ವರದಿಗೆ ಅನುಗುಣವಾಗೇ ಒಂದಲ್ಲ 10 ಸಲ ಇದನ್ನು ವಿಶ್ಲೇಷಣೆ ಮಾಡಿ ಈ ಯೋಜನೆಯನ್ನು ಜಾರಿಗೆ ಕೊಟ್ಟಿದ್ದಾರೆ. ಅದರಿಂದ ಈಗ ಕೆಲಸ ತ್ವರಿತವಾಗಿ ಆಗ್ತಾಯಿದೆ. ಕುಡಿಯೋ ನೀರಿನ 7.5 TMCಯನ್ನು ನ್ಯಾಯಾಧಿಕರಣದ ಆಚೆ ಇಟ್ಟು ಮಿಕ್ಕಿದ್ದನ್ನು ಅದರಲ್ಲಿ ಚರ್ಚೆ ಮಾಡಿ ಅಂತ ಕೇಂದ್ರದ ಮೇಲೆ ಒತ್ತಡ ಏರಿ ಬೇರೆ ರಾಜ್ಯಗಳ ಮನವೊಲಿಸುವ ಕೆಲಸವೂ ಕೂಡ ಸರ್ಕಾರ ಮಾಡಲಿಲ್ಲ ಅನ್ನೋ ಆರೋಪ ಇದೆ ಸರ್. ಜನರ ಹಿತ, ದೇಶದ ಹಿತ ಬಂದಾಗ ಪಕ್ಷದ ಶಿಸ್ತನ್ನು ಬದಿಗಿಟ್ಟು ಮಾಡ್ತಕ್ಕಂಥದ್ದೇ ರಾಜಕಾರಣ, ದೇಶ ಸೇವೆ. ಪಕ್ಷದ ಶಿಸ್ತು ಅಂತ ಹೇಳಿ ತಲೆ ಬಗ್ಗಿಸ್ಕೊಂಡು ಜನರ ಹಿತನ ಬದಿಗೊತ್ತಿ ನಾಟಕೀಯವಾಗಿ ಮಾತನಾಡ್ತಕ್ಕಂಥದ್ದು ರಾಜಕೀಯ ಬದುಕಲ್ಲ, ಸಾರ್ವಜನಿಕ ಬದುಕಲ್ಲ. ಇದು ಎಲ್ಲ ಪಕ್ಷಗಳಿಗೆ ಎಲ್ಲ ಹಂತದಲ್ಲಿ ಎಲ್ಲ ಸಮಯಕ್ಕೂ ಅನ್ವಯಿಸುತ್ತೆ. ಇದರ ಬಲಿಪಶುಗಳಾಗಿ ನಾವೆಲ್ಲರೂ ಸಫರ್ ಆಗ್ತಾ ಇದ್ದೇವೆ ಇವತ್ತು. ನನಗೆ ನನ್ನನ್ನು ಕಾಪಾಡ್ಕೋಬೇಕು, ನೀವು ನಿಮ್ಮನ್ನು ಕಾಪಾಡ್ಕೋಬೇಕು, ಜನ ದೇವ್ರು ಕಾಪಾಡಬೇಕು. ಇದಾಗಬಾರ್ದು ಸರ್. ನಿಜ ಹೇಳಿ, ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಿಂದ ಮುಕ್ತವಾಗಿದೆಯಾ? ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ ಅಲ್ಲ, ಸಿದ್ದರಾಮಯ್ಯ ಇವತ್ತು ಸರ್ಕಾರದಲ್ಲಿದ್ದಾರಷ್ಟೇ. ಯಾವ ಸರ್ಕಾರಗಳು ಕೂಡ ಭ್ರಷ್ಟಾಚಾರದಿಂದ ಮುಕ್ತ ಆಗೋಕ್ಕೆ ಆಗ್ತಾ ಇಲ್ಲ. ಈ ಸರ್ಕಾರಕ್ಕೂ ಕೂಡ ಅಂತಹ ಅವಕಾಶ ಸಿಗಲಿಲ್ಲ, ಅಂಥ ಪ್ರಯತ್ನನೂ ಕೂಡ ಹೆಚ್ಚು ನಾವು ಮಾಡೋಕ್ಕೆ ಆಗಿಲ್ಲ. ಸರ್, ನಿಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ನಮ್ಮ ಚಾನಲಿಗೆ ಬಂದು ಮುಕ್ತವಾಗಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.